ನಮಸ್ಕಾರ, ನಾನು ಶುಭ. ತುಂಬ ಜನ ಕಮೆಂಟ್ ಹಾಕಿದ್ರು, ನಮ್ಮ ಮನೇಲಿ ಫ್ರಿಡ್ಜ್ ಇಲ್ಲ, ನಾವು ತರಕಾರಿ ಹಿಂಗೆ ತುಂಬ ದಿನ ಸ್ಟೋರ್ ಮಾಡ್ಬೋದು ಅಂತ ತಿಳಿಸ್ಕೊಡಿ ಅಂತ. ನಾವು ತರಕಾರಿ ತಂದಾಗ ಜಾಸ್ತಿ ದಿನ ಸ್ಟೋರ್ ಮಾಡೋಕ್ಕಾಗಲಿಲ್ಲ ಅಂದರೆ ತರಕಾರಿ ಒಣಗೋಗುತ್ತೆ. ಒಣಗ್ತಾ ಇದ್ದಂಗೆ ಅದರಲ್ಲಿ ನ್ಯೂಟ್ರಿಷನ್ ಎಲ್ಲ ಕಮ್ಮಿ ಆಗುತ್ತಲ್ವಾ. ಫ್ರಿಡ್ಜ್ ಇಲ್ದಿರ ಹೆಂಗೆ ಸ್ಟೋರ್ ಮಾಡೋದು ನೋಡೋಣ ಬನ್ನಿ. ಮೊದಲು ತೆಂಗಿನಕಾಯಿ ನಾವು ಪ್ರತಿಯೊಂದು ರೆಸಿಪಿಗೂ ಯೂಸ್ ಮಾಡ್ತಾ ಇರ್ತೀವಲ್ಲ ಸಾಂಬಾರಿಗೆಲ್ಲ. ನೀವು ತೆಂಗಿನಕಾಯಿ ಒಡೆದಿದ ತಕ್ಷಣ ಒಂದು ಕಾಟನ್ ಬಟ್ಟೆಯಲ್ಲಿ ಇಲ್ಲ ಟಿಶ್ಯೂ ಪೇಪರಲ್ಲಾಗಲಿ ಬಿಡಿ, ನೀಟಾಗಿ ಒರೆಸ್ಬಿಡ್ಬೇಕು. ಒಂದು ಸ್ವಲ್ಪನೂ ತೇವ ಇರಬಾರ್ದು. ನೋಡಿ, ಒಂದು ಸ್ವಲ್ಪ ತೇವ ಇಲ್ಲ ಅಂದಾಗ ಒಂದು ಸ್ವಲ್ಪ ಉಪ್ಪು ಚಿಮ್ಕರಿಸಿ ಎಲ್ಲ ಕಡೆ ಕೈಯಲ್ಲಿ ಸ್ಪ್ರೆಡ್ ಮಾಡಬೇಕು. ಕೈ ಅಷ್ಟೇ, ನಿಮ್ಮದು ತೇವ ಇರಬಾರ್ದು. ನೀಟಾಗಿ ಹಿಂಗೆ ಇಡೋದ್ರಿಂದ ಕೂಡ ಕೊಬ್ಬರಿ ತುಂಬ ದಿನ ಇರುತ್ತೆ. ಬೇಕಾದರೆ ಟ್ರೈ ಮಾಡಿ. ಈ ಥರ ಬಾಟಲ್ ಒಂದು ತಗೊಳ್ಳಿ, ಅದನ್ನು ಚಾಕು ಬಿಸಿ ಮಾಡಿಬಿಟ್ಟು ಕಟ್ ಮಾಡ್ಕೋಬೇಕು. ಸೇಮ್ ವಿಡಿಯೋದಲ್ಲಿ ಹೆಂಗೆ ತೋರಿಸಿದ್ದೀನೋ ಹಂಗೆ ಕಟ್ ಮಾಡ್ಕೊಬಿಡಿ. ಮತ್ತು ನೀರು ಕೊಬ್ಬರಿ ಸೇರಿಸಿದ್ದೀನಿ, ಆದರೆ ಕೊಬ್ಬರಿ ಹಾಲಾಲಿದೆ, ಹಿಂಗಿರಬಾರ್ದು. ಒಂದು 2-3 ಟೈಮ್ಸ್ ನೀಟಾಗಿ ವಾಶ್ ಮಾಡ್ಕೊಬಿಟ್ಟಿದ್ದೀನಿ. ಒಂದು ಸ್ವಲ್ಪನೂ ಹಾಲಿಲ್ಲ. ಇವಾಗ ಇದನ್ನು ಸ್ಟೋರ್ ಮಾಡಿ ಇಡ್ಬೋದು. ಆದರೆ ದಿನ ನೀವು ಅದನ್ನು ನೀರು ಚೇಂಜ್ ಮಾಡ್ತಾ ಇರಬೇಕು, ಇಲ್ಲ ಅಂದರೆ ಹಾಳಾಗುತ್ತೆ. ದಿನ ನಾನು ನೀರು ಚೇಂಜ್ ಮಾಡ್ತಾ ಇದ್ದೀನಿ ನೋಡಿ. ಮತ್ತು ಬೇರೆ ನೀರು ಸೇರಿಸ್ಬೇಕು. ಹಿಂಗೆ ಮಾಡೋದ್ರಿಂದ 10 ದಿನ ನಿಮ್ಮ ಕೊಬ್ಬರಿ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಹಸಿ ಮೆಣಸಿನ್ಕಾಯಿ ತಂದ ತಕ್ಷಣ ಹಿಂದ್ಗಡೆ ತೊಟ ಇರುತ್ತಲ್ಲ, ಅದನ್ನು ತೆಗೆದು ಬಿಡಬೇಕು. ನೀಟಾಗಿ ತೆಗೆದುಬಿಟ್ಟು ಈ ಥರ ಗಾಜಿನ ಬಾಟಲಲ್ಲಿ ಇಡ್ಬೋದು, ಇಲ್ಲ ಪ್ಲಾಸ್ಟಿಕ್ ಬಾಟಲ್ ಇದೆ ಅಂದರೆ ಅದರಲ್ಲಿ ಇಡ್ಬೋದು. ಗಾಜಿನ ಬಾಟಲಲ್ಲಿ ತುಂಬ ದಿನ ಇಡ್ಬೋದು. ಒಂದು 10-15 ದಿನ ಫ್ರೆಶ್ ಆಗಿರುತ್ತೆ. ಬೇಕಾದರೆ ಟ್ರೈ ಮಾಡಿ. ಕರಿಬೇವು ತಂದ ತಕ್ಷಣ ನೀವೇನು ಮಾಡಬೇಕಂದ್ರೆ ಹಿಂದ್ಗಡೆ ಸ್ವಲ್ಪ ಎಲೆ ತೆಗೆದುಬಿಡಿ. ಸ್ವಲ್ಪ ತೆಗೆದುಬಿಟ್ಟು ಫಸ್ಟು ಈ ಕಪ್ಪಲ್ಲಿರೋದು ಯೂಸ್ ಮಾಡ್ಕೊಬಿಡಿ 2 ಡೇಸು. ಮತ್ತು ಅದು ಬಾಟಲ್ ಸೇಮ್ ತೋರಿಸ್ನಲ್ಲ, ಆ ಬಾಟಲ್ ಒಳಗೆ ಒಂದು ಸ್ವಲ್ಪ ನೀರು ಸೇರಿಸಿ. ಮತ್ತು ಕರಿಬೇವು ಅದರೊಳಗಡೆ ಇಟ್ಬಿಟ್ಟು ಕಡ್ಡಿ ಮಾತ್ರ ಮುಳುಗಬೇಕು, ಅಷ್ಟು ಮಾತ್ರ ನೀರು ಹಾಕಿ, ಜಾಸ್ತಿ ಹಾಕಬಾರ್ದು. ಹಂಗೆ ಪುದೀನ, ಕೊತ್ತಂಬರಿ ಎಲ್ಲ ಥರ ಸೊಪ್ಪುಗಳು ಅಂದರೆ ಕರಿಬೇವು, ಕೊತ್ತಂಬರಿ, ಪುದೀನ ಈ ಥರ ಸ್ಟೋರ್ ಮಾಡಿ ಇಡ್ಬೋದು. 15 ದಿನ ಫ್ರೆಶ್ ಆಗಿರುತ್ತೆ. ಆದರೆ ಡೇ ಬೈ ಡೇ, ದಿನ ಬಿಟ್ಟು ದಿನ ನೀರು ಚೇಂಜ್ ಮಾಡಬೇಕು. ದಿನ ಮಾಡೋ ಅವಶ್ಯಕತೆ ಇಲ್ಲ. ಸೊಪ್ಪಿಗೆ ಮಾತ್ರ. ನಿಂಬೆಹಣ್ಣು ಒಣಗೋದಂಗೆ ಆಗೋಗುತ್ತೆ ನಾವು ಬುಟ್ಟಿಯಲ್ಲಿ ಹಂಗೆ ಹಾಕಿದಾಗ. ನೀವು ಈ ಥರ ಬಾಟಲ್ಗೆ ನೀರು ಸೇರಿಸ್ಬಿಟ್ಟು ನಿಂಬೆಹಣ್ಣು ಹಾಕಿಡಿ. ಬಾಟಲಲ್ಲಿ ಹಾಕಿಟ್ಟು ನೋಡಿ, ತುಂಬ ದಿನ ಬರುತ್ತೆ ಬೇಕಂದರೆ. ಮತ್ತು ಕ್ಯಾರೆಟ್ ಅಷ್ಟೇ, ತಂದಾಗ ಹಿಂದ್ಗಡೆ ಮುಂದ್ಗಡೆ ಭಾಗ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ಇದನ್ನು ಬಾಟಲಲ್ಲಿ ಸ್ಟೋರ್ ಮಾಡಿ ಇಡ್ಬೋದು. ಆದರೆ ಈ ಕ್ಯಾರೆಟು, ನಿಂಬೆಹಣ್ಣೆಲ್ಲ ದಿನ ನೀರು ಚೇಂಜ್ ಮಾಡಬೇಕು ಕೊಬ್ಬರಿಗೆಲ್ಲ. ಆದರೆ ಸೊಪ್ಪಿದೆಯಲ್ಲ, ಕೊತ್ತಂಬರಿ, ಪುದೀನ, ಅವುಗೆ ದಿನ ಬಿಟ್ಟು ದಿನ ಮಾಡಿದ್ರೂ ಪರವಾಗಿಲ್ಲ. ನೋಡಿ, ಈ ಥರ ಕಿಚನ್ ಚಿಕ್ಕದಾಗಿದ್ದರೂ ಪರವಾಗಿಲ್ಲ, ನೀವು ಲೈನಾಗಿ ಜೋಡಿಸ್ಕೋಬೋದು. ನಿಮ್ಮದು ಜಾಸ್ತಿ ಇದೆ ಅಂದರೆ ದೊಡ್ಡ ಬಾಟಲ್ಸ್, 2 ಲೀಟರ್ ಬಾಟಲ್ಸಲ್ಲಿ ಬೇಕಾದರೆ ಹಿಂಗೆ ಮಾಡಿ ಇಡ್ಬೋದು. ಖಂಡಿತ ಟ್ರೈ ಮಾಡಿ. ಆಲೂಗಡ್ಡೆ ತಂದಿದ್ದು ಸ್ವಲ್ಪ ದಿನಕ್ಕೆ ನೋಡಿ ತಂಡಿಗೆ ಈ ಥರ ಮೊಳಕೆ ಬಂದುಬಿಡುತ್ತೆ. ಹಿಂಗೆ ಬರಬಾರ್ದಂದ್ರೆ ಈ ಥರ ಬಾಕ್ಸ್ ಒಳಗಡೆಗೆ ನೀವು ತಂದಿರೋ ಆಲೂಗಡ್ಡೆ ಎಲ್ಲ ಸೇರಿಸ್ಬಿಟ್ಟು ಬೇಕು. ಈರುಳ್ಳಿ, ಟೊಮೊಟೊ ಜೊತೆಗೆ ಸೇರಿಸಬಾರ್ದು. ಮತ್ತು ಈ ಬಾಕ್ಸ್ನು ನೀವು ಎಲೆಕ್ಟ್ರಾನಿಕ್ ಅಂದರೆ ವಾಷಿಂಗ್ ಮಿಷಿನು, ಫ್ರಿಜ್ಜು ಅದ್ರ ಪಕ್ಕ ಇಡೋದ್ರಿಂದ ಬಿಸಿಗೆ ಬೇಗ ಮೊಳಕೆ ಬರಲ್ಲ. ಬೆಳ್ಳುಳ್ಳಿ ಅಷ್ಟೇ, ತಂದಾಗ ನೀವು ಏನು ಮಾಡಬೇಕಂದ್ರೆ ಬಿಡಿಯಾಗಿ ಬಿಡಿಸ್ಬಿಡ್ಬೇಕು. ಬಿಡಿಸ್ಬಿಟ್ಟು ಯಾವುದನ್ನ ಪ್ಲಾಸ್ಟಿಕ್ ಬಾಕ್ಸು ಆ ಥರ ಬಾಕ್ಸ್ ಒಳಗಡೆ ಸ್ಟೋರ್ ಮಾಡೋದ್ರಿಂದ ಅದು ಮೊಳಕೆನೂ ಬರಲ್ಲ, ಹಾಳಾಗೋದು ಇಲ್ಲ. ತರಕಾರಿ ನೋಡಿ, ನನ್ನ ಹತ್ರ ಇಷ್ಟು ತರಕಾರಿ ಇದೆ. ಇದನ್ನು ಹೆಂಗೆ ಸ್ಟೋರ್ ಮಾಡೋದಂದರೆ ಈ ಥರ ಮಣ್ಣಿಂದ ಒಂದು ಪಾತ್ರೆ ತಗೊಳ್ಳಿ. ಅದರೊಳಗಡೆ ಸ್ವಲ್ಪ ನೀರು ಸೇರಿಸಿ. ಮಣ್ಣಿಂದಿಲ್ಲ ಅಂದರೆ ಪ್ಲಾಸ್ಟಿಕ್ ತಗೋಬೋದು, ಆದರೆ ಮಣ್ಣಿಂದು ಉತ್ತಮ. ತುಂಬ ತಣ್ಣಗೆ ಜಾಸ್ತಿ ದಿನ ನಾವು ತರಕಾರಿ ಸ್ಟೋರ್ ಮಾಡ್ಬೋದು. ಸ್ಟೀಲ್ ಪ್ಲೇಟ್ ಒಳಗಡೆ ಜೋಡಿಸ್ಕೊಳ್ಳಿ. ಸ್ಟೀಲ್ ಪ್ಲೇಟೇ ತಗೋಬೇಕು. ಸ್ಟೀಲ್ ಪ್ಲೇಟೇ ಅಷ್ಟೇ ತಣ್ಣಗಿರುತ್ತೆ. ಅದರಿಂದ ಅದರಲ್ಲಿ ತರಕಾರಿ ಜಾಸ್ತಿ ದಿನ ಸ್ಟೋರ್ ಮಾಡೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಎಲ್ಲ ತರಕಾರಿ ಜೋಡಿಸಿದ್ದೀನಿ ನಮ್ಮ ಮನೆಯಲ್ಲಿರೋ. ನಿಮ್ಮ ಮನೆಯಲ್ಲಿ ಇನ್ನೂ ಬೇರೆ ತರಕಾರಿಗಳಿದ್ರೆ, ಹೂಕೋಸು, ಎಲೆಕೋಸು, ಬೇಕಾದರೆ ಕ್ಯಾಪ್ಸಿಕಮ್ ಎಲ್ಲ ಜೋಡಿಸ್ಕೋಬೋದು. ಅದ್ರ ಮೇಲೆ ತೇವದ ಬಟ್ಟೆ, ಸ್ವಲ್ಪ ದಪ್ಪ ಇರೋ ಬಟ್ಟೆನೇ ತಗೊಳ್ಳಿ. ಜಾಸ್ತಿ ತೆಳು ಇರಬಾರ್ದು, ಯಾಕಂದರೆ ನಾವು ನೀರು ಅದು ತೇವ ಒಣಗೋದಂಗೆ ತರಕಾರಿ ಬೇಗ ಒಣಗೋಗುತ್ತೆ. ಸ್ವಲ್ಪ ದಪ್ಪ ಇರೋ ಬಟ್ಟೆ ಆದರೆ ನಾವು ನೀರು ಬೇಗ ಚಿಮ್ಕರಿಸಲಿಲ್ಲ ಅಂದರೂ ತರಕಾರಿ ಫ್ರೆಶ್ ಆಗಿರುತ್ತೆ. 2 ಡೇಸ್ ಆದಮೇಲೆ ಮತ್ತೆ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನನಗೆ ತರಕಾರಿ ಬೇಕಾಗಿತ್ತು. 2 ಡೇಸ್ ಆದಮೇಲೆನೂ ನೋಡಿ, ಬೆಂಡೆಕಾಯಿ ತೋರಿಸ್ಕೊಡ್ತೀನಿ ನಿಮಗೆ ಎಷ್ಟು ಫ್ರೆಶ್ ಆಗಿದೆಯೋ. ಬೇಕಾದರೆ ಟ್ರೈ ಮಾಡಿ. ಈ ಟ್ರಿಕ್ಸು ತುಂಬ ಅಂದರೆ ಫ್ರಿಜ್ಜೇ ಅವಶ್ಯಕತೆ ಇಲ್ಲ, ನಾವು ತುಂಬ ದಿನ ತರಕಾರಿ ಸ್ಟೋರ್ ಮಾಡ್ಬೋದು. ನೋಡಿ, ಒಳಗಡೆ ನೀರು ನಾನು ದಿನ ಸೇರಿಸ್ತಾ ಇದ್ದೆ 1 ಗ್ಲಾಸ್. ಕೆಳಗಡೆ ಮಣ್ಣಿನ ಪಾತ್ರೆಯಲ್ಲಿ ನೀರು ಖಾಲಿ ಆಗಬಾರ್ದು. ಮತ್ತು ತೇವದ ಬಟ್ಟೆ ಹಾಕ್ತಾಯಿದ್ರೆ ತುಂಬ ದಿನ ಬರುತ್ತೆ. ಖಂಡಿತ ಟ್ರೈ ಮಾಡಿ. ತೇವ ಬಟ್ಟೆ ತಗೊಂಡಿದ್ದೀನಿ ನಾನು. ಅದ್ರ ಮೇಲೆ ನೋಡಿ ಶುಂಠಿ ಎಲ್ಲ ಜೋಡಿಸಿದ್ದೀನಿ. ಶುಂಠಿನೂ ಅಷ್ಟೇ ಬೇಗ ಒಣಗೋಗುತ್ತಲ್ಲ. ಈ ಥರ ನೀವು ಸ್ಟೋರ್ ಮಾಡಿ ಇಡೋದ್ರಿಂದ ತುಂಬ ದಿನ ಬರುತ್ತೆ. ಬೇಕಾದರೆ ಟ್ರೈ ಮಾಡಿ. ಇದು ಅಷ್ಟೇ, ಬಟ್ಟೆ ಒಣಗಕ್ಕೆ ಬಿಡಬಾರ್ದು, ಆವಾಗಲೇ ತುಂಬ ದಿನ ಬರೋ ಶುಂಠಿ.
ನಾವು ತರೋ ತರಕಾರಿಗೆ ನಿಮಗೆ ಗೊತ್ತಾ ಎಷ್ಟೊಂದು ರಾಸಾಯನಿಕ ಗೊಬ್ಬರಗಳೆಲ್ಲ ಸೇರಿಸಿರ್ತಾರೆ. ಆ ಕೆಮಿಕಲ್ ಇರೋ ನಾವು ತಂದು ಡೈರೆಕ್ಟಾಗಿ ನಾವೇ ಯೂಸ್ ಮಾಡೋದ್ರಿಂದ ಅದು ನಮ್ಮ ಬಾಡಿಗೆ ಹೋಗಿ ನಮ್ಮ ಬಾಡಿಗೆ ತುಂಬ ಎಫೆಕ್ಟ್ ಆಗುತ್ತೆ. ಇಂದ ಸ್ವಲ್ಪ ಮಟ್ಟಿಗೆ ನಾವು ಇದರಲ್ಲಿರೋ ಕೆಮಿಕಲ್ ಹೋಗಬೇಕಂದ್ರೆ ಒಬ್ಬೊಬ್ಬರು ಅರಿಶಿನ ಉಪ್ಪು ಸೇರಿಸಿ ನೆನೆಸ್ತಾರೆ. ನಾನಿವತ್ತು ಉಗುರು ಬೆಚ್ಚಗಿರೋ ನೀರು ತಗೊಂಡಿದ್ದೀನಿ. ನನ್ನ ತರಕಾರಿ ನಾನಿವತ್ತು ಹಗಲೆಲ್ಲ ಈ ತರಕಾರಿ ಯೂಸ್ ಮಾಡ್ತೀನಿ. ಆ ತರಕಾರಿನೂ ಆ ನೀರೊಳಗೆ ಸೇರಿಸಿದ್ದೀನಿ. ಜಸ್ಟ್ ಉಗುರು ಬೆಚ್ಚಗಿದೆ. ಮತ್ತು ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾ, ಬಜ್ಜಿ ಬೋಂಡಾಗೆ ಬಳಸ್ತಿರಲ್ಲ ಅದೇ ಸೋಡಾನೇ ಒಂದು ಸ್ವಲ್ಪ ಸೇರಿಸಿ 20 ನಿಮಿಷ ಬಿಡ್ತಾಯಿದ್ದೀನಿ. 20 ನಿಮಿಷ ಆದಮೇಲೆ ಮತ್ತೆ ಒಂದು ಸತಿ ವಾಶ್ ಮಾಡಿಬಿಟ್ಟು ನಾನು ಕಟ್ ಮಾಡ್ಕೊತೀನಿ. ನೀವು ಈ ಥರ ಖಂಡಿತ ಒಂದು ಸತಿ ನೀಟಾಗಿ ಬೇಕಿಂಗ್ ಸೋಡಾದಲ್ಲಿ ಹಂಗೆ ವಾಶ್ ಮಾಡಿಕೊಂಡೇ ಯೂಸ್ ಮಾಡ್ಕೊಳ್ಳಿ. ಟೊಮೊಟೊ ನೋಡಿ ಜಾಸ್ತಿ ದಿನ ಇಡಬೇಕಂದ್ರೆ ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲ್ ತಗೊಳ್ಳಿ. ಕುಕ್ಕಿಂಗ್ ಆಯಿಲ್ ತಗೊಂಡು ಆ ಡೆಂಟಲ್ ಬಂದಿರುತ್ತಲ್ಲ ಆ ಭಾಗಕ್ಕೆ ಆಯಿಲ್ ಅಪ್ಲೈ ಮಾಡಿಬಿಟ್ಟು ನಿಲ್ಲಿಸ್ಬಿಟ್ಟಿಡಬೇಕು. ಬುಟ್ಟಿಯಲ್ಲೇ ಆಗಲಿ ಬಿಡಿ, ನೀವು ಮಲಗಿಸಿಡಬಾರ್ದು. ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಸೇಮ್ ಹಂಗೆ ನಿಲ್ಲಿಸ್ಬಿಟ್ಟು ಇಡೋದ್ರಿಂದ ತುಂಬ ದಿನ ಬರುತ್ತೆ. ಬೇಕಾದರೆ ಟ್ರೈ ಮಾಡಿ ಈ ಟ್ರಿಕ್ಸ್ ಎಲ್ಲ. ಇಂಥ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.